ಇನ್ನು ವಕ್ಫ್ ವಿರುದ್ಧ ಇವತ್ತು ಬಿಜೆಪಿ ರೆಬಲ್ಸ್ ನಾಯಕರು ಹೋರಾಟ ಮಾಡ್ತಾರೆ. ರೆಬಲ್ಸ್ ನಾಯಕ ಬಸನಗೌಡ ಪಾಟೀಲ್ ನೇತೃತ್ವದಲ್ಲಿ ಪ್ರತಿಭಟನೆ ಇವತ್ತು ಉತ್ತರ ಕರ್ನಾಟಕದ ಬೀದರ್ನಿಂದ ಆರಂಭ ಆಗ್ತಾ ಇದೆ ಪ್ರತಿಭಟನೆ. ರೆಬಲ್ಸ್ ನಾಯಕ ಬಸನಗೌಡ ಪಾಟೀಲ್ ನೇತೃತ್ವದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ವಕ್ಫ್ ವಿರುದ್ಧ. ಉತ್ತರ ಕರ್ನಾಟಕದ ದೂರದ ಬೀದರ್ನಿಂದ ಆರಂಭ ಆಗ್ತಾ ಇದೆ ವಕ್ಫ್ ವಿರುದ್ಧ ಹೋರಾಟ. ವಕ್ಫ್ ಹಟಾವೋ ಭಾರತ್ ಬಚಾವೋ ಎಂಬ ಘೋಷವಾಕ್ಯದೊಂದಿಗೆ, ವಕ್ಫ್ ಹಟಾವೋ ಭಾರತ್ ಬಚಾವೋ ಎಂಬ ಘೋಷವಾಕ್ಯದೊಂದಿಗೆ ಇವತ್ತು ಹೋರಾಟ ಮಾಡ್ತಾರೆ. ಬೆಳಿಗ್ಗೆ 9:30ಕ್ಕೆ ಧರ್ಮಾಪುರಕ್ಕೆ ರೆಬಲ್ಸ್ ನಾಯಕರ ಟೀಮ್ ಭೇಟಿ ಆಗ್ತಾ ಇದೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೋರಾಟದಲ್ಲಿ ಭಾಗಿಯಾಗದಂತೆ ಸೂಚನೆ. ಅಂದ್ರೆ ಆ ಜಿಲ್ಲಾ ಬಿಜೆಪಿ ನಾಯಕರೇನಿದಾರಲ್ಲ, ಬೀದರ್ನ ಜಿಲ್ಲಾ ಬಿಜೆಪಿ ನಾಯಕರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸೂಚನೆ ಕೊಟ್ಟಿದ್ದಾರೆ, ಯಾರು ಹೋಗಬೇಡಿ ಆ ಹೋರಾಟಕ್ಕೆ ಯಾರು ಹೋಗಬೇಡಿ ಅಂತ ಸ್ವಪಕ್ಷದ ನಾಯಕ ವಿಜೇಂದ್ರ ಈಗ ಹೇಳಿಕೆ ಕೊಟ್ಟಿದ್ದಾರೆ. ಯಾಕಂದ್ರೆ ಇದರಲ್ಲೇ ಗೊತ್ತಾಗ್ತಾ ಇದೆ ಬಿಜೆಪಿ ಪಾಳ್ಯದಲ್ಲಿ ಎಲ್ಲವೂ ಸರಿ ಇಲ್ಲ, ಬಿಜೆಪಿ ಪಾಳ್ಯದಲ್ಲಿ ಮನೆ ಒಂದು ಎರಡು ಬಾಗಿಲು, ಬಿಜೆಪಿ ಪಾಳ್ಯದಲ್ಲಿ ಒಗ್ಗಟ್ಟಿಲ್ಲ, ಬಿಜೆಪಿ ಪಾಳ್ಯದಲ್ಲಿ ಆಂತರಿಕ ಕಲಹ ವೈಮನಸ್ಸು ಎಲ್ಲವೂ ಕೂಡ ಈಗ ತಲೆದೋರಿದೆ ಅನ್ನೋದಿಲ್ಲಿ ಗೊತ್ತಾಗ್ತಾ ಇದೆ. ಹಾಗಾಗಿ ಇವತ್ತಿನ ಹೋರಾಟಕ್ಕೆ ಯಾರು ಕೂಡ ಹೋಗಬಾರದು ಅಂತ BY ವಿಜಯೇಂದ್ರ ಒಂದಿಷ್ಟು ಸ್ಟ್ರಿಕ್ಟಲ್ಲಿ ಆರ್ಡರ್ ಮಾಡಿದ್ದಾರೆ. ಅಂದರೆ ಅಲ್ಲಿ ಬೀದರ್ನ ಜಿಲ್ಲಾ ಬಿಜೆಪಿ ಲೀಡರ್ಸ್ಗಳು ಏನಿದಾರಲ್ಲ, ಕಾರ್ಯಕರ್ತರು ಇದ್ದಾರಲ್ಲ, ಅವರಿಗೆ ಹೋಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆ ವಕ್ಫ್ ಬೋರ್ಡ್ನಿಂದ ಸಾಕಷ್ಟು ರೈತರಿಗೆ ನೋಟಿಸ್ ಕೊಟ್ಟಿದೆ. ರೈತರು ಉಳುಮೆ ಮಾಡೋಕ್ಕೂ ಕಷ್ಟ ಆಗ್ತಾ ಇದೆ, ಟ್ರ್ಯಾಕ್ಟರ್ನ ಜಮೀನಲ್ಲಿ ಇಳಿಸೋಕ್ಕೂ ಕಷ್ಟ ಆಗ್ತಾ ಇದೆ. ಇದೇ ವಿಜಯಪುರದಿಂದ ಪ್ರಾರಂಭ ಆಗಿದ್ದು. ವಕ್ಫ್ ಬೋರ್ಡ್ನಿಂದ ರೈತರಿಗೆ ನೋಟಿಸ್ ಕೊಟ್ಟರು ವಿಜಯಪುರ, ಕೊಪ್ಪಳ, ಅದಾದಮೇಲೆ ಇದೇ ಬೀದರ್, ಯಾದಗಿರಿ, ರಾಯಚೂರು, ಕೊಡಗು, ಹೀಗೆ ಪ್ರತಿ ಜಿಲ್ಲೆಗೂ ವ್ಯಾಪಿಸ್ಕೊಂಡು ಬಂತು ವಕ್ಫ್ನ ಪ್ರಭಾವ. ಈ ವಕ್ಫು ಇವತ್ತು ರೈತರನ್ನ ಟಾರ್ಗೆಟ್ ಮಾಡ್ತಾ ಇದೆ. ಅದಕ್ಕೆ ಸರ್ಕಾರ ಕುಮ್ಮಕ್ಕು ಕೊಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಒಂದು ಕೋಮಿನ ಜನಾಂಗದವರನ್ನ ಇಲ್ಲಿ ಪೋಷಣೆ ಮಾಡ್ತಾ ಇದೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಡೇ ಒನ್ನಿಂದನೂ ಕೂಡ ಆರೋಪ ಮಾಡ್ತಾ ಇದ್ರು. ಹಾಗಾಗಿ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಇಲ್ಲಿ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ ವಕ್ಫ್ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಆದರೆ ಈ ಹೋರಾಟಕ್ಕೆ ಬಿಜೆಪಿ ಪಾಳ್ಯದಲ್ಲೇ ಭಿನ್ನಾಭಿಪ್ರಾಯ ವ್ಯಕ್ತವಾಗ್ತಾ ಇದೆ, ಭಿನ್ನ ಸ್ವರ ವ್ಯಕ್ತವಾಗ್ತಾ ಇದೆ. ಒಂಥರ ಬಿಜೆಪಿ ಪಾಳ್ಯದಲ್ಲಿ ಒಡೆದ ಮನೆ ಆಗಿದೆ. ಒಂದು ಕಡೆ ನಾನೊಂದು ನೀನೊಂದು ತೀರ ಅನ್ನೋ ರೀತಿಯಲ್ಲಿ ಈಗ ಲೆಕ್ಕಾಚಾರಗಳು ನಡೀತಾ ಇದ್ದಾವೆ. ಹಾಗಾದರೆ ಇವತ್ತಿನ ಹೋರಾಟಕ್ಕೆ ರೆಸ್ಪಾನ್ಸ್ ಸಿಗುತ್ತಾ? ಹಾಗಾದರೆ ರಮೇಶ್ ಜಾರಕಿಹೊಳಿ, ಬಸನಗೌಡ ಪಾಟೀಲ್ ಯತ್ನಾಳ್ ಇವ್ರದ್ದೊಂದು ಟೀಮ್. ಇನ್ನು ಈ ಟೀಮಲ್ಲಿ ಬೇರೆ ಬೇರೆ ಬಿಜೆಪಿ ಲೀಡರ್ಸ್ಗಳು ಇದ್ದಾರೆ. ಮತ್ತೊಂದು ಕಡೆ ನೇರವಾಗಿ ಯಡಿಯೂರಪ್ಪನವ್ರ ಮೇಲೆ ಕೆಂಡ ಕಾರ್ತಾ ಇರ್ತಾರೆ, BY ವಿಜೇಂದ್ರ ಮೇಲೆ ಕೆಂಡ ಕಾರ್ತಾ ಇರ್ತಾರೆ. ವಿಜೇಂದ್ರಗೆ ಅನುಭವ ಕಡಿಮೆ ಇದೆ, ಹಾಗಾಗಿ ಅವ್ರ ಮಾತು ನಾವು ಯಾಕೆ ಕೇಳಬೇಕು ಅನ್ನುವಂತಹ ಒಂದಿಷ್ಟು ಮಾತುಗಳು ಈ ಹಿಂದೆಯಿಂದನೂ ಕೂಡ ಕೇಳಿ ಬರ್ತಾ ಇತ್ತು. ಬಸನಗೌಡ ಪಾಟೀಲ್ ಯತ್ನಾಳ್ ಘಂಟಘೋಷವಾಗಿ ಅವ್ರ ಮೇಲೆ ಆರೋಪಗಳನ್ನ ಮಾಡ್ತಾ ಇದ್ರು. ಇವತ್ತಿನ ಈ ಹೋರಾಟಕ್ಕೆ ಇನ್ನೊಂದು ಕಡೆ ಜಿಲ್ಲಾ ಬಿಜೆಪಿ ಲೀಡರ್ಗಳು ಭಾಗಿಯಾಗಬಾರ್ದು, ಯತ್ನಾಳ್ಗೆ ಸಪೋರ್ಟ್ ಕೊಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ನಿಜಕ್ಕೂ ಇವರ ಹೋರಾಟ ಸಕ್ಸಸ್ ಆಗುತ್ತಾ? ಹಾಗಾದರೆ ಒಂದು ಹೋರಾಟ ಅಂದರೆ ಇಡೀ ಪಕ್ಷದ ಎಲ್ಲ ಲೀಡರ್ಗಳು ಸೇರಿ ಹೋರಾಟ ಮಾಡಬೇಕು. ಈ ಹಿಂದೆ ಹಲವಾರು ಬಾರಿ ಬಿಜೆಪಿ ಹೈಕಮಾಂಡ್ ಕೂಡ ಎರಡೆರಡು ಬಣಗಳು ಇಟ್ಕೊಳ್ಬೇಡಿ, ಒಂದೇ ಬಣ ಮಾಡಿ, ಒಂದೇ ಬಣದಲ್ಲಿ ಹೋರಾಟ ಮಾಡಿ ಅಂತ ಎಷ್ಟೇ ತಾಕೀತು ಮಾಡಿದ್ರು, ಎಷ್ಟೇ ಇವರಿಗೆ ಆದೇಶಗಳನ್ನು ಕೊಟ್ಟರು ಕೂಡ ಇವರು ಮಾತ್ರ ತಮ್ಮ ಬುದ್ಧಿಯನ್ನು ಬಿಡ್ತಾ ಇಲ್ಲ, ತಮ್ಮಲ್ಲಿ ಒಗ್ಗಟ್ಟಿನ ಪ್ರದರ್ಶನ ತೋರಿಸ್ತಾ ಇಲ್ಲ. ಹಾಗಾಗಿ ಇದು ಎಲ್ಲೋ ಒಂದು ಕಡೆ ಬಿಜೆಪಿ ಹೈಕಮಾಂಡ್ಗೂ ಕೂಡ ಒಂಥರ ಬೇಸರ ತರ್ತದೆ. ಇದು ಹೋರಾಟ ಮಾಡೋಕ್ಕೆ ಹೋಗಬಾರ್ದು, ಇವರು ಒಂದು ಸಪ್ರೇಟ್ ಒಂದು ಬಣ ಇಟ್ಕೊಂಡು ಹೋರಾಟ ಮಾಡೋಕ್ಕೆ ಬಿಡಬೇಡಿ ಅಂತ ವಿಜೇಂದ್ರ ಆಲ್ರೆಡಿ ಬಿಜೆಪಿ ಹೈಕಮಾಂಡ್ಗೂ ಗಮನಕ್ಕೂ ಕೂಡ ತಂದಿದ್ದಾರೆ. ಆದರೆ ಏನಾಗುತ್ತೆ ನೋಡಬೇಕು. ಇವತ್ತು ಏನೋ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬೀದರ್ ಜಿಲ್ಲೆಯಲ್ಲಿ. ಎಸ್.